ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ಇವತ್ತು ಒಂದು ಗ್ರಾಸ್ ಮೋಟರ್ ಆಕ್ಟಿವಿಟಿ ಮಾಡಿಸೋಣ. ಇದರಿಂದ ಮಕ್ಕಳ ಗ್ರಾಸ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ಗ್ರಾಸ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತಂದರೆ ಅವರ ಫೈನ್ ಮೋಟರ್ ಸಹ ಚೆನ್ನಾಗಿ ಡೆವಲಪ್ ಆಗುತ್ತೆ. ಎಸ್, ಇದಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ಸ್, ಅದಿತಿ ಕೇರ್ಫುಲ್ ವೇಟ್. ಹಾಂ, ಇದಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ ಯಾವ್ದು ತೋರಿಸ್ಬ, ನೀವು ಏನೇನು ಬೇಕು ಅಂತ. ಗೆಟಪ್. ಏನೇನು ಬೇಕು? ಎಸ್, ಸೊ ಈ ಒಂದು ಸೈಜಸ್ ಟ್ರೈನರ್ನ ತೊಗೊಂಡಿದ್ದೀನಿ. ಆ್ಯಂಡ್ ಒನ್ ಮೋರ್. ಎಸ್, ಸೊ ಇನ್ನೊಂದು ಬಿಗ್ ಸ್ಟ್ರೈನರ್ ಆ್ಯಂಡ್ ಇನ್ನೊಂದು ತಗೊಳ್ಳಿ. ಆ್ಯಂಡ್ ಇನ್ನೊಂದು ಸ್ಮಾಲ್ ಸ್ಟ್ರೈನರ್. ಸೊ 3 ಸೈಜು. ಸೊ ದಿಸ್ ಇಸ್ ದ ಫಸ್ಟ್ ಬಿಗ್ ಒನ್ ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ಒನ್. ಒಂದು ನಿಮಿಷ ಕೊಡಿ, ತೋರಿಸ್ತೀನಿ ನಾನು. ಸೆಕೆಂಡ್ ಬಿಗ್ ಒನ್ ಆ್ಯಂಡ್ ಥರ್ಡ್ ಸ್ಮಾಲ್ ಒನ್. ಸೊ ನೀವು ನಿಮ್ಮ ಮಕ್ಕಳಿಗೆ ಯಾವುದು ಕಂಫರ್ಟ್ ಇರುತ್ತೋ ಅದನ್ನು ಬಳಸ್ಬೋದು ಸೈಜು. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ಲಿ ಬೇಕಾಗಿರೋದು ಬಾಲ್ಸ್ ಆ್ಯಂಡ್ 1 ಬಕೆಟ್. ಎಸ್, ಇಷ್ಟೇ ಬೇಕಾಗಿರೋದು ಈ ಗ್ರಾಸ್ ಮೋಟರ್ ಆ್ಯಕ್ಟಿವಿಟಿಗೆ. ಎಸ್, ಸೊ ಹೇಗೆ ಮಾಡೋದು ಅಂತಂದರೆ, ನಾನು ಇಲ್ಲಿ ಎಲ್ಲ ಬಾಲ್ಸ್ಗಳನ್ನು ಇಲ್ಲಿ ನಾನು ಜಸ್ಟ್ ಇಲ್ಲಿ ಇಟ್ಕೊಂಡಿರ್ತೀನಿ. ಈ ಒಂದು ಸ್ಟ್ರೈನರು ನನ್ನ ಹತ್ರನೇ ಇರುತ್ತೆ. ಒಂದು ನಿಮಿಷ, ಈ ಬಕೆಟ್ನ ನಾನು ಇಲ್ಲಿ ಪ್ಲೇಸ್ ಮಾಡಿರ್ತೀನಿ. ಸೊ ಅಲ್ಲಿ ಪ್ಲೇಸ್ ಮಾಡಿರ್ತೀನಿ. ಸೊ ಅದಿತಿಗೆ ಇವಾಗ ಯಾವ ಸ್ಟ್ರೈನರ್ ಬೇಕು ಅದಿತಿ? ಸಿಲ್ವರ್, ಗ್ರೀನ್, ಬ್ಲೂ. ಯಾವುದು? ಯಾವ ಸ್ಟ್ರೈನರ್ ಬೇಕು? ಸಿಲ್ವರ್, ಗ್ರೀನ್, ಬ್ಲೂ. ಯಾವ್ದು ಬೇಕು? ಬ್ಲೂ. ಓಕೆ, ಸೊ ಶಿ ಈಸ್ ಆಸ್ಕಿಂಗ್ ಬ್ಲೂ. ಸೊ ಐ ಆಮ್ ಗಿವಿಂಗ್ ಬ್ಲೂ ಬಾಲ್. ಅದಿತಿ ಹೋಗಿ ಆ ಬಕೆಟ್ಗೆ ಹಾಕಿ ಬನ್ನಿ. ಗೋ, ನಿಧಾನ, ಗೋ ಫಾಸ್ಟ್. ನಿಧಾನ ಫಸ್ಟ್ ಎರಡು ಹೇಳಿದೆ. ಇಟ್ಸ್ ಹರ್ ಕಂಫರ್ಟ್. ಸಾರಿ. ಸೊ ಯಾವಾಗ ಯಾವ್ದು ಹಾಕ್ತೀರಾ? ಈಗ ಅದಿತಿಗೆ ಸೆಕೆಂಡ್ ಸ್ಟೆಪ್ಪಲ್ಲಿ 2ನ್ನ ಕೊಟ್ಟು ಕಳಿಸ್ತಾ ಇದ್ದೀನಿ ನಾನು. ನೋಡೋಣ ಹೇಗೆ ಅಂತ. ಇಟ್ಕೊಳ್ಳಿ. 2 ಅಂತಂದರೆ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗಬಹುದು. ಲೆಟ್ಸಿ. ಹಾಂ, ಎಲ್ಲ ಇದನ್ನ ಸರಿಯಾಗಿ ಇಟ್ಕೊಳ್ಳಿ. ನೀವು 2 ಕೈಯಲ್ಲಿ ಇಟ್ಕೊಳ್ಳಿ. ಹಾಂ, ಗೋ. ಐ ಥಿಂಕ್ ನಾನು ಬಕೆಟ್ನ ಇಲ್ಲಿ ಇಡಬೇಕಾಗುತ್ತೆ ಅನ್ಸುತ್ತೆ. ನಾನು ದೂರ ಕುತ್ಕೊಳ್ಬೇಕು. ಆವಾಗ ನಿಮಗೆ ಆ ಹೌ ಶಿ ಈಸ್ ಬ್ಯಾಲೆನ್ಸಿಂಗ್ ಅಂತ ಅರ್ಥ ಆಗುತ್ತೆ ಅನ್ಸುತ್ತೆ. ಇನ್ನೊಂದು ರೌಂಡಲ್ಲಿ ನಾನು ಅದನ್ನು ಮಾಡ್ತೀನಿ. ಈ ರೀತಿ ಆಕ್ಟಿವಿಟಿ 2 ಹಾಕಿದ್ರು ಅದಿತಿ. ಈ ರೀತಿ ಆಕ್ಟಿವಿಟಿ ಮಾಡಿಸೋದ್ರಿಂದ ಮಕ್ಕಳಲ್ಲಿ ಬ್ಯಾಲೆನ್ಸಿಂಗ್ ಚೆನ್ನಾಗಿ ಬರುತ್ತೆ. ಕೋಆರ್ಡಿನೇಷನ್, ಐ ಹ್ಯಾಂಡ್ ಕೋಆರ್ಡಿನೇಷನ್, 2 ಹ್ಯಾಂಡ್ ಕೋಆರ್ಡಿನೇಷನ್, ಐ ಲೆಗ್ ಕೋಆರ್ಡಿನೇಷನ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಹೋಗಿ ಇನ್ನೊಂದು ಹಾಕಿ ಬನ್ನಿ. ಟೇಕ್. ಈ ರೀತಿ ಕೊಟ್ಟರೆ ಕಂಪ್ಲೀಟ್ ಬಾಲ್ ಕುತ್ಕೊಂಡಿರುತ್ತೆ. ನೀವು ಫಸ್ಟ್ ಇಂಟ್ರಡ್ಯೂಸ್ ಮಾಡ್ತಿದ್ರೆ ಈ ಆಕ್ಟಿವಿಟಿ ಅಂತಂದರೆ ಈ ರೀತಿ ಫುಲ್ ಡೀಪ್ ಇರುವಂತಹ ಸ್ಟ್ರೈನರ್ನ ಕೊಡಿ. ಆವಾಗ ಬಾಲ್ ಒಳಗಡೆನೇ ಇರುತ್ತೆ, ಬಾಲ್ ಬೀಳಲ್ಲ, ಮಕ್ಕಳಿಗೆ ಕಾನ್ಫಿಡೆನ್ಸ್ ಬರುತ್ತೆ, ಪ್ರಾಕ್ಟೀಸ್ ಆಗ್ತದೆ. ಹೋಗ್ತಾ ಹೋಗ್ತಾ ನೀವು ಈ ರೀತಿ ಸ್ವಲ್ಪ ಸ್ಟ್ರೈನರ್ ಅಗಲವಾಗಿರುವಂತಹ ಒಂದು ಇದನ್ನು ಕೊಡಬಹುದು, ಸ್ಟ್ರೈನರ್. ಆವಾಗ ಮಕ್ಕಳಿಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಕಲಿತರೆ ಕಾಂಪ್ಲೆಕ್ಸಿಟಿ ವಿಲ್ ಬಿ ಫೈನ್. ಹಾಗೆ ಬಂದ್ರಾ? ಹೌದಾ? ಹೌದಾ? ಓಕೆ, ಟೇಕ್, ಗೋ. ಸೊ ತುಂಬ ಬೆನಿಫಿಟ್ಸ್ ಇದೆ ಗ್ರಾಸ್ ಮೋಟರ್ ಆ್ಯಕ್ಟಿವಿಟಿ ಮಾಡಿಸೋದ್ರಿಂದ. ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಸಹ ಚೆನ್ನಾಗಾಗುತ್ತೆ, ಬ್ಯಾಲೆನ್ಸಿಂಗ್ ಚೆನ್ನಾಗಿ ಬರುತ್ತೆ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಬರುತ್ತೆ, ಕ್ರಿಯೇಟಿವಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಎಸ್, ಗೋ. ನೀವು ನೋಡ್ಬೋದು, ಹೋಗ್ತಾ 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 ಫಾಸ್ಟಾಗಿ ಹೋಗ್ತಾರೆ. ಈಗ 2 ಕೊಟ್ಟು ಕಳಿಸ್ತೀನಿ. ಅದು 2 ಹಾಕಿ ಬನ್ನಿ. ಹಾಕಿದ್ದೀನಲ್ಲ, 2 ಹಾಕೋಕ್ಕಾಗಲ್ಲ, 1 ಹಾಕೋಕ್ಕಾಗೋದು. ಗೋ. ಅದಿತಿಗೆ ಇದು ಪ್ರಾಕ್ಟೀಸ್ ಇರೋದ್ರಿಂದ ಶಿ ಈಸ್ ಡೂಯಿಂಗ್ ವೆರಿ ಕಂಫರ್ಟಬಲಿ. ಇದನ್ನು ನಾನು ಐ ಥಿಂಕ್ ಇವಾಗ ಅದಿತಿಗೆ 19 ಮಂತ್ಸ್ ಕಂಪ್ಲೀಟ್ ಆಗಿ 20 ಮಂತ್ಸ್ಗೆ ಬಿದ್ದಿದೆ. ಸೊ ಶಿ ಈಸ್ ಬೀನ್ ಡೂಯಿಂಗ್ ಫ್ರಮ್ 1.5. ಹಾಂ, ಹಾಗೆ ಬನ್ನಿ. ಒಂದು 15-16 ಮಂತ್ಸಿಂದ ಅದಿತಿಗೆ ಇದನ್ನು ಮಾಡಿಸಿದ್ದೀನಿ. ಇದು ಇಷ್ಟ ಆ್ಯಕ್ಚುಲಿ ನಾನು ಮಾಡಿಸಿದ್ದೀನಿ ಅನ್ನೋದಕ್ಕಿಂತ ಬಾಲ್ ಎಲ್ಲ ಮನೇಲಿ ಹರಡಿರುತ್ತೆ. ಅಡುಗೆ ಮನೆಗೆ ಶಿ ಈಸ್ ಕಂಪ್ಲೀಟ್ಲಿ ಆ್ಯಕ್ಸೆಸ್ ಅಲ್ಲ. ಸೊ ತೊಗೊಂಡು ಅವರೇ ಆಟ ಆಡ್ತಿರ್ತಾರೆ. ಸೊ ಅದರಿಂದ ಅದಿತಿ ಕಲ್ತಿರೋದು. ಈ ರೀತಿ ಚೆನ್ನಾಗಿ ಶಿಫ್ಟ್ ಮಾಡ್ತಾರೆ. ಗೆಟಪ್ ಅದಿತಿ. ಟ್ರಾನ್ಸ್ಫರ್ ಚೆನ್ನಾಗಿ ಕಲ್ತಿದ್ದಾರೆ ಇದ್ರಲ್ಲಿ ಮಾಡೋದು. ಟ್ರಾನ್ಸ್ಫರ್ ಮಾಡಿ. ಹಾಂ, ಈ ಕಡೆಯಿಂದ ಇದಕ್ಕೆ ಟ್ರಾನ್ಸ್ಫರ್ ಮಾಡಿ. ಬಿತ್ತು, ಇಟ್ಸ್ ಓಕೆ. ಟ್ರಾನ್ಸ್ಫರ್ ಮಾಡಿ ಈ ರೀತಿ. ಎಸ್, ಸೊ ಅದೆಲ್ಲ ಬಕೆಟ್ ತೊಗೊಂಡು ಬನ್ನಿ ಕಂದ. ಬಕೆಟ್ ತೊಗೊಂಡು ಬನ್ನಿ. ನಾನು ದೂರ ಹೋಗಿ ಕೂತ್ಕೊಳ್ತೀನಿ. ಸೊ ಯು ಕ್ಯಾನ್ ವಾಚ್. ಬಕೆಟ್ ತೊಗೊಂಡು ಬನ್ನಿ ಕಂದ. ಕೊಡಿ.
ಬಿಡಿ. Come here. ಬನ್ನಿ. ಫಾಸ್ಟ್ ಹೋಗಿ ಹಾಕ್ಬಿಟ್ಟು ಬನ್ನಿ ಬಕೆಟ್ಗೆ ಹಾಕಿ ಬನ್ನಿ. ಗೋ ರನ್ ಗೋ put it. Come back. ಈಗ 2 ಓಕೆನಾ? 2 ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಕ್ಲೀನಾಗಿ ಇಟ್ಕೊಳ್ಳಿ, ಇದನ್ನು ಕ್ಲೀನಾಗಿ ಇಟ್ಕೊಳ್ಳಿ ಹೀಗೆ. ಗೋ ಬ್ಯಾಲೆನ್ಸ್ ಏನು ಹೋಗಿ ಹಾಕಿ ಬನ್ನಿ. It's okay. Come. It's okay. Withdraw, no problem. Go. ಏನು ಅಂತ ಬೇಯಿಸ್ತಾ ಇದ್ದೀರಾ? ಹೋಗಿ ಹಾಕ್ ಬನ್ನಿ, ಬಕೆಟ್ ಒಳಗಡೆ ಹಾಕ್ಬೇಕು. ಗೋ. ಎಸ್, ಶಿ ವಾಂಟ್ಸ್ ಟು ಪ್ಲೇ ಅಂತಂದರೆ ಬಾಲ್ನೆಲ್ಲ ಎಸ್ಕೊಂಡು ಆಟ ಆಡೋದಕ್ಕೆ ಇಷ್ಟ ಆಗ್ತಿದೆ. ದಟ್ಸ್ ಫೈನ್. ದಿಸ್ ಇಸ್ ಅ ಕಂಪ್ಲೀಟ್ ಗ್ರಾಸ್ ಮೋಟರ್ ಆ್ಯಕ್ಟಿವಿಟಿ. ಈ ಒಂದು ಆ್ಯಕ್ಟಿವಿಟಿನ ನೀವು ಮಕ್ಕಳಿಗೆ ಬ್ಯಾಲೆನ್ಸ್ ಕಲಿಸೋದಕ್ಕೆ ಇದನ್ನು ಮಾಡ್ಬೋದು. ಕಚ್ತಾರಮ್ಮಮ್ಮಗೆ ಅಷ್ಟು ಸ್ವೀಟ್ ಆಗಿದಾರಮ್ಮಮ್ಮ. ರಿಯಲಿ? ನಿಜ? ತಮ್ಮ ಕಚ್ಚಿದ್ರಾ? ಅವಾಗಲೇ ಅದಿತಿಗೆ ಇಲ್ಲಿ ನೋಡ್ಬೋದು ನೀವು, ತಮ್ಮ ಕಚ್ಬಿಟ್ಟಿದ್ದಾರೆ. ಅವ್ರು ಕಚ್ಚಿದ್ರು ಅಂತ ನನಗೆ ಅದನ್ನು ಮಾಡ್ತಿದ್ದಾರೆ. ಅಷ್ಟೊಂದು ಸ್ವೀಟ್ ಆಗಿದ್ರೆ ತಮ್ಮ ಅಂತಿದ್ದಾರೆ ಮುದ್ದುಮ್ಮ. ಎಸ್, ಸೊ ಇದನ್ನು ಗ್ರಾಸ್ ಮೋಟರ್ ಆ್ಯಕ್ಟಿವಿಟಿಗೆ ಮಾಡ್ಬೋದು. ಯಾವಾಗಿಂದ ಮಾಡೋದು ಅಂತಂದರೆ, ಮಗು ವಾಕಿಂಗ್ ಶುರು ಮಾಡಿದ್ಮೇಲೆ ವಾಕಿಂಗ್ ಕಾನ್ಫಿಡೆನ್ಸ್ ಬರುತ್ತೆ. ಒನ್ ಪ್ಲೇಸ್ ಟು ಅನದರ್ ನೀವು ಮಗುಗೆ ಎಕ್ಸ್ಪ್ಲೋರೇಷನ್ ಮಾಡಬಹುದು. ಬ್ಯಾಲೆನ್ಸಿಂಗ್ ಅಂತೂ ದಿಸ್ ಇಸ್ ಅ ಕಂಪ್ಲೀಟ್ ಬ್ಯಾಲೆನ್ಸಿಂಗ್ ಆ್ಯಕ್ಟಿವಿಟಿ. 2 ಹ್ಯಾಂಡ್ ಕೋಆರ್ಡಿನೇಷನ್ ಚೆನ್ನಾಗಾಗುತ್ತೆ. ಆವಾಗ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಸೂಪರಾಗಿ ಆಗುತ್ತೆ. ಸೊ ಯು ಕ್ಯಾನ್ ಟ್ರೈ ದಿಸ್ ಆ್ಯಕ್ಟಿವಿಟಿ. ವೆರಿ ಸಿಂಪಲ್, ಏನು ಬೇಡ. ಮನೆಯಲ್ಲಿರೋ ಮಕ್ಕಳಂತಂದರೆ ಮನೇಲಿ ಬಾಲ್ಸ್ ಇರುತ್ತೆ, ಈ ರೀತಿ ಬಕೆಟ್ ಇದ್ದೇ ಇರುತ್ತೆ. ಆಬ್ವಿಯಸ್ಲಿ ಸ್ಟ್ರೈನರ್ಸ್ ಇದ್ದೇ ಇರುತ್ತೆ. ಸೊ ಸ್ಟ್ರೈನರ್ಸ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಆ್ಯಕ್ಟಿವಿಟಿ ನೋ ಪ್ರಿಪ್ರೇಷನ್, ನೋ ಕಾಸ್ಟ್ ಆ್ಯಕ್ಟಿವಿಟಿ, 0 ಕಾಸ್ಟ್ ಆ್ಯಕ್ಟಿವಿಟಿ. ಎಸ್, ಓಯ್ 0 ಕಾಸ್ಟ್ ಆ್ಯಕ್ಟಿವಿಟಿ. ಸೊ ನೀವು ಟ್ರೈ ಮಾಡಿ, ನಿಮ್ಮ ಮಗು ಹೇಗೆ ಎಂಜಾಯ್ ಮಾಡಿದ್ರು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ಸೊ ವಿಡಿಯೋನ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಡೋಂಟ್ ಫರ್ಗೆಟ್. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು, ನಿಮ್ದು ಯೂಟ್ಯೂಬ್ ಚಾನಲ್ ಹೆಸರೇನಪ್ಪ? ಪ್ಲೀಸ್ ಸಬ್ಸ್ಕ್ರೈಬ್ ಟು, ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರೇನಪ್ಪ? ಎಸ್, ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್. ಸಿ ಯು, ಟಾಟಾ, ಬೈ ಬೈ, ಟೇಕ್ ಕೇರ್.